ಮೊನ್ನೆ ಒಂದು ವಿಡಿಯೋ ಹಾಕಿದೆ ಈ ಟೇಪ್ ಬಗ್ಗೆ, ತಾವೆಲ್ಲರೂ ನೋಡಿರ್ಬೋದು. ಈ ಟೇಪ್ ಜಾಯಿಂಟ್ ಟೇಪ್ ಅಂತ ಏಷ್ಯನ್ ಪೇಂಟ್ಸ್ ಅವ್ರ ಕಡೆಯಿಂದ ಕಿಚನ್ ಜಾಯಿಂಟ್ಸ್ಗಳಿಗೆ, ಬಾತ್ರೂಮ್ ಜಾಯಿಂಟ್ಸ್ಗಳಿಗೆಲ್ಲ ಹಾಕ್ತಾರೆ. ಇದು ನಾವು ಟೆರಸ್ ಜಾಯಿಂಟ್ಸ್ಗಳಿಗೆ ಒಂದು ಕ್ರ್ಯಾಕ್ ಮುಚ್ತಾ ಇರೋ ವಿಡಿಯೋ ನಾನು ಹಾಕಿದ್ದೆ, ತಾವೆಲ್ಲ ನೋಡಿರ್ಬೋದು. ಇದೇನಿದೆ ಬ್ಲಾಕ್ ಸೈಡು, ಇದೊಂಥರ ಎಲಾಸ್ಟಿಕ್ ಪ್ರಾಪರ್ಟಿ ಇರೋ ಮೆಟೀರಿಯಲು. ಸೊ ಇದನ್ನ ಮುಂದ್ಗಡೆ ಬರಬೇಕು, ಏನು ತೋರಿಸ್ತಾ ಇದ್ದೀನಿ ಆ ರೀತಿ. ಇದು ಫ್ರಂಟಲ್ಲಿ ಬರಬೇಕು, ಆ ರೀತಿ ಮಡಿಸಿ ನೀವು ಕಾರ್ನರ್ಗಳಿಗೆ ಹಾಕಿ ಇದನ್ನ ಮೇಲ್ಗಡೆ ಡ್ಯಾಮ್ ಪ್ರೂಫ್ ಅಥವಾ ಡ್ಯಾಮ್ ಬ್ಲಾಕ್ ಹಾಕಿ ಫಿನಿಶಿಂಗ್ ಮಾಡಬೇಕು. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಕಾರ್ನರ್ದು ಏನ್ ಜಾಯಿಂಟ್ಸ್ಗಳಿರುತ್ತೆ, ಟೆರಸ್ದು ಜಾಯಿಂಟ್ಸ್ಗಳು ಕೋಪಿಂಗ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಒಂದು ಟಫ್ನೆಸ್ ಕೊಡುತ್ತೆ, ಅಥವಾ ನೀರು ಒಳಗೆ ಹೋಗ್ಬಾರ್ದು ಆ ರೀತಿ. ಮತ್ತೆ ಇನ್ನೊಂದೇನು ಅಡ್ವಾಂಟೇಜ್ ಸಿಗುತ್ತೆ ಅಂದ್ರೆ, ಇದರಿಂದ ಕ್ರ್ಯಾಕ್ಗಳಿಗೆ ಮುಚ್ಚೋದ್ರಿಂದ, ಕ್ರ್ಯಾಕ್ ಆಲ್ರೆಡಿ ನೀವು ಕ್ರ್ಯಾಕ್ಸ್ ಇಲ್ಲಿ ತುಂಬಿರ್ತೀರಾ, ಇದು ಎಕ್ಸ್ಟ್ರಾ ಒಂದು ಲೇಯರ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಸಿಗುತ್ತೆ, ಯಾವುದೇ ತರದ ನೀರು ಒಳಗಡೆ ಹೋಗಬಾರ್ದು ಅಂತ. ಸೊ ಇದೆಲ್ಲಿ ಸಿಗುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು. ಸೊ ಇದು ನಿಮ್ಮ ಹತ್ತಿರದ ಕಲರ್ ಐಡಿಯಾ ಸ್ಟೋರ್ಗಳಲ್ಲಿ ಆರಾಮಾಗಿ ಸಿಗುತ್ತೆ. ಸದ್ಯಕ್ಕೆ ಕೊಳ್ಳೇಗಾಲದಲ್ಲಿ ಭಾವನಾ ಹಾರ್ಡ್ವೇರ್ ಅಲ್ಲಿ ಸಿಗ್ತಾ ಇದೆ. ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಧನ್ಯವಾದ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಇದೇ ರೀತಿ ಫಾಲೋ ಮಾಡಿ, ಮತ್ತೆ ನನ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.